ರಂಗಕರ್ಮಿಗಳು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ನಮ್ಮ ಸ್ನೇಹಿತರು ಶಶಿಕಾಂತ್ ಎಡಹಳ್ಳಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಆಫ್ಟರ್ ಲಾಂಗ್ ಟೈಮ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ? ಎಸ್ ಸರ್. ಏನೇನು ನೋಡ್ತಾ ಇದ್ದೀರಾ? ಎಲ್ಲ ರಾಜಕಾರಣಿಗಳ ಭಾಷಣಗಳನ್ನು ಕೇಳ್ತೀರಿ, ಅವ್ರ ಎಲೆಕ್ಷನ್ ಟೈಮಲ್ಲಿ ಹೇಗಿರ್ತಾರೆ ಅಂತಲೂ ನೋಡ್ತೀರಿ, ತಯಾರಿ ನಡೆಸುವಾಗ ಹೆಂಗೂ ಇರುತ್ತೆ ಅಂತಲೂ ನೋಡ್ತೀರಿ, ಯಾವ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದು ನೋಡಿದಿರಿ. ಈಗ ಈ ಬಿಡದಿ ಬಡಿದಾಟಕ್ಕೆ ಸಂಬಂಧಪಟ್ಟ ಹಾಗೆ, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಕಳೆದ 470 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಸಮೃದ್ಧವಾದಂಥ ಭೂಮಿ ಇದೆ, ಫಲವತ್ತಾದ ಭೂಮಿ ಇದೆ. ಇದನ್ನ ಇವರು ಏನೋ ಟೌನ್ಶಿಪ್ ಅಂತ ಹೇಳಿ ಮಾಡಕ್ಕೆ ಹೋಗ್ತಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಒಂದಿಷ್ಟು ಆಸ್ತಿ ವಿಚಾರ ಕೂಡ ಏನೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ಹೀಗಾಗಿ ಫಸ್ಟಿಗೆ ನಾನು ಕೇಳೋ ಪ್ರಶ್ನೆ, ಈ ವಿಚಾರ, ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ, ಒಬ್ಬ ರೈತನ ದೃಷ್ಟಿಕೋನದಿಂದ ಮಾತನಾಡೋದಾದ್ರೆ ತಮ್ಮ ಅಭಿಪ್ರಾಯ ಏನು? ನಿಮ್ಮ ಎರಡನೇ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರೋದು. ಇಲ್ಲಿ ಬರ್ತಾ ಇರೋದು ಭೂಮಿಯ ಒಡೆತನ. ಈ ಒಂದನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆ ಲಿಂಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಭೂಮಿಯ ಒಡೆತನ ಅಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ನಮ್ಮ ದೇವೇಗೌಡರ ಕುಟುಂಬ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕುಟುಂಬ, ಇಬ್ಬರ ಕುಟುಂಬದವರು ಸಹಿತ ಲೀಗಲ್ ಅಂಡ್ ಇಲ್ಲೀಗಲ್ ಬೇನಾಮಿ ಆಸ್ತಿಗಳು ಇದ್ದಾವೆ, ಅವ್ರ ಹೆಸರು ಆಸ್ತಿಗಳು ಇದ್ದಾವೆ. ನಿನ್ನೆ ತುಂಬ ಆಶ್ಚರ್ಯ ಆಯಿತು ಕುಮಾರಸ್ವಾಮಿ ಅವರ ಮಾತು ಕೇಳಿ. ಅರೆ, ಅನಿತಾ ಕುಮಾರಸ್ವಾಮಿ ಅವರಿಗೆ 34 ಎಕರೆ ಇದೆಯಾ, ನನಗೆ ಗೊತ್ತಿಲ್ಲ ಅಂದರೆ ಒಂದು ಹೇಳ್ತಾ ಇದ್ದೀನಿ ಸರ್. ಅವರೊಬ್ರು MP ಆಗಿದ್ದಾರೆ, ಇಲೆಕ್ಷನ್ ಟೈಮಲ್ಲಿ ಎಲ್ಲನೂ ಡಿಕ್ಲೇರ್ ಮಾಡಬೇಕಾಗತ್ತೆ. ಅವ್ರ ಕುಟುಂಬದ ಆಸ್ತಿ ಏನಿದ್ರು ಸಹಿತ ಅದೆಲ್ಲವೂ ಸಹಿತ ವಿವರ ಕೊಡಬೇಕಾಗತ್ತೆ. 34 ಎಕರೆ ನಮಗೆ ಗೊತ್ತೇ ಇಲ್ಲ, ಅವ್ರು ಯಾವಾಗ ತೊಗೊಂಡ್ರು ಅಂತಂದರೆ ಹಾಗಾದ್ರೆ ನಿಮ್ಮ MP ಸೀಟ್ ಕಳ್ಕೊತೀರಾ ನೀವು, ಯಾಕಂದರೆ ನೀವು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಏನೂ ಇಲ್ಲ, ಅದು ಅವರು ಸಹಿತ ಬೇಕಾದಷ್ಟು ಬೇನಾಮಿ ಆಸ್ತಿಗಳನ್ನೆಲ್ಲ ಮಾಡಿದ್ದಾರೆ. ಅಲ್ಲ 3 ಎಕರೆ, ಇಲ್ಲೊಂದು 4 ಎಕರೆ, ಇಲ್ಲೊಂದು 5 ಎಕರೆ, ಈ ರೀತಿಯ ಹಲವಾರು ಕಡೆಗೆ ಇದ್ದಾವೆ ಅಲ್ವಾ. ಇವುಗಳು ಏನು ಅಂತಂದರೆ ನನ್ನ ಆಸ್ತಿ ನಿನ್ನ ಆಸ್ತಿ ಅನ್ನೋದಕ್ಕಿಂತ ಗಾಜಿನ ಮನೆಯಲ್ಲಿರ್ತಕ್ಕಂಥವ್ರು ಕಲ್ಲು ಹೊಡಿಬಾರ್ದು, ಕುಮಾರಸ್ವಾಮಿಯವರು ಹೊಡಿತಾ ಇದ್ದಾರೆ. ಇವರು ಇದ್ದಾರಲ್ಲ, ಎಲ್ಲರೂ ಬಿಟ್ಟೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವರಿಬ್ಬರ ತಿಕ್ಕಾಟದಲ್ಲಿ, ಇವರಿಬ್ಬರ ಸಂಘರ್ಷದಲ್ಲಿ ಅಲ್ಲಿರ್ತಕ್ಕಂಥ ರೈತರು ಸಂತ್ರಸ್ತರಾಗ್ತಾ ಇದ್ದಾರಲ್ವಾ. ನಮಗೆ ಅದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಕುಟುಂಬ ಬೇಕಾದಿರಲಿ, ನಿಮ್ಮ ರಾಜಕಾರಣ ಬೇಕಾದಿರಲಿ, ಆದ್ರೆ ಅಲ್ಲಿರ್ತಕ್ಕಂಥ ರೈತರು ಇವತ್ತೊಂದು ಭೂಮಿ ಕಳ್ಕೊಳ್ತಾನೆ, ಅವನು ಭೂಮಿ ಪಡ್ಕೊಳಕ್ಕಾಗತ್ತಾ? ನಂತರ ಇಲ್ವಲ್ಲ. ಆಯ್ತು, ನೀವು ಮಾಡ್ಬೇಕಾ, ಹೋಗಿ ಎಲ್ಲಾದ್ರೂ ಬೀಳು ಭೂಮಿ. ಹಾಗಾದ್ರೆ ವಾಟ್ ಇಸ್ ದ ಪಾಯಿಂಟ್? ಯಾವ ಕಾರಣಕ್ಕಾಗಿ ಬಿಡದಿ ಮಾಯ ಶುರುವಾಗಿದೆ, ಅಥವಾ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ನಿಜಕ್ಕೂ ಸ್ಪೆಸಿಫಿಕ್ ಆಗಿ ಹೇಳೋದಂತಾದ್ರೆ, ಮುಂಚೆ H.D. ಕುಮಾರಸ್ವಾಮಿ ಅವರು ಇದಕ್ಕೆ ಏನು ಮುಂಚೂಣಿಯಲ್ಲಿ ಇದ್ರು 2006ರಲ್ಲಿ. ಹೌದು, 2006. ತದನಂತರ ನಿಜಕ್ಕೂ ಕೂಡ ರೈತರ ಹಿತಾಸಕ್ತಿಯಿಂದನೇ ಹಿಂದೆ ಸರಿದಿದ್ದ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅವರ ಯೂ ಟರ್ನಿಗೆ ನಿಮ್ಮ ಪ್ರಕಾರ? ಅಲ್ಲ, ರೈತರ ಹಿತಾಸಕ್ತಿಗಿಂತೂ ಅವರು ತಮ್ಮ ಜಮೀನನ್ನ ತಮ್ಮ ಹಿತಾಸಕ್ತಿ ಅಂತ ಹೇಳ್ತಾ ಇದ್ದೀನಿ, ತಮ್ಮ ಕುಟುಂಬದ ವೈಯಕ್ತಿಕ ಹಿತಾಸಕ್ತಿ, ಕುಟುಂಬದ ಹಿತಾಸಕ್ತಿ. ನಾನು ಒಬ್ಬರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವರು ಡಿ.ಕೆ. ಶಿವಕುಮಾರ್ ಅವರ ಕುಟುಂಬ ಮತ್ತು ಅವರ ಆಸ್ತಿ ಆಗಿರ್ಬೋದು, ದೇವೇಗೌಡರ ಕುಟುಂಬ ಮತ್ತು ಅವರ ಆಸ್ತಿ ಆಗಿರ್ಬೋದು, ಇವುಗಳೆಲ್ಲದರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಸಹಿತ ಕೇತಕನಹಳ್ಳಿ ಆಗಿರ್ಬೋದು, ಬಿಡದಿಯ ಸುತ್ತಮುತ್ತಲಿರ್ತಕ್ಕಂಥ ಜಾಗಗಳನ್ನು ಈಗಾಗಲೇ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಏನ್ರಿ ನಾವು ಅಷ್ಟೆಲ್ಲ ತಗೊಂಡಿದ್ದೀವಿ, ಬರೀ 2 ಕೋಟಿ ಕೊಡೋಣ ನಾವು, ಅಂದ್ರೆ ಇನ್ನೂ 5 ಕೋಟಿ 10 ಕೋಟಿ ಬರೋದಿದೆ, ಸೊ ನಾನು ಯಾಕೆ ಇಷ್ಟು ಕಡಿಮೆ ಕೊಡ್ಲಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇವ್ರು ಏನಾದ್ರೆ ಬೇಕಾದಷ್ಟು ಆಸ್ತಿಗಳನ್ನ ಮಾಡಿದಾರಲ್ಲ ಇವರು, ಈ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಬಂದಷ್ಟು ಬರಲಿ, 2 ಲಕ್ಷ 3 ಲಕ್ಷಕ್ಕೆ ಎಕರೆ ತೆಗೆದುಕೊಂಡಿದ್ದಾರೆ, 10 ಲಕ್ಷಕ್ಕೆ ಎಕರೆ ತಗೊಂಡಿದ್ದಾರೆ. ಈಗ 2.5 ಕೋಟಿ ಬರುತ್ತಾ, ಬರಲಿ ಬಿಡಿ. ನಾಳೆ 2.5 ಕೋಟಿ ರೂಪಾಯಿ ಕೇಳಲ್ಲ ಅವರು, ಅವ್ರ ಹತ್ರ ದುಡ್ಡು ಬರ ಇಲ್ಲ. ಅವ್ರು ಕೇಳ್ತಾ ಇರೋದು ಏನಪ್ಪ ಅಂದ್ರೆ 50% ಇದನ್ನ ಕೊಡಿ, ನಮಗೆ ಡೆವಲಪ್ ಮಾಡಿ ಕೊಡಿ, ನಾವು ಮಾರ್ಕೋತೀವಿ, ನಾವು ಅದರಿಂದ ದುಡ್ಡು ಮಾಡ್ತೀವಿ. ಸರ್, ಇಷ್ಟು ಕರಾರಕ್ಕಾಗಿ ಹೇಳ್ತಾ ಇದ್ದೀರಾ? ಅವರೇ ಹೇಳ್ತಾ ಇದ್ದಾರಲ್ಲ, ಕರಾರವಕ್ಕಾಗಿನ ಅವರು ನೀವು ದುಡ್ಡು ತಗೊಳ್ಳಿ, ಇಲ್ಲ ಅಂದ್ರೆ ಡೆವಲಪ್ಡ್ ಆಗಿರ್ತಕ್ಕಂಥ ನಮ್ಮ ಜಮೀನನ್ನು ನಾವು ಕೊಡ್ತೀವಿ, ನಿಮಗೆ ಸೈಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಅದರ ಅರ್ಥ ಇಷ್ಟೇನೆ, ನಾನು ಲಾಭ ಮಾಡ್ಕೋಬೇಕಾಗಿದೆ, ಇವರು ಲಾಭ ಮಾಡ್ಕೋಬೇಕಾಗಿದೆ. ಈ ಲಾಭದ ಒಡೆತನದ ತಿಕ್ಕಾಟದಿಂದಾಗಿ ಬಿಡದಿ ಅನ್ನೋದು, ಅಲ್ಲಿ ಟೌನ್ಶಿಪ್ ಅನ್ನೋದು ಇವಾಗ ವಿವಾದದ ಕೇಂದ್ರವಾಗಿದೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ಇವರು ಟಗ್ಗಾಪುವಾರಲ್ಲಿ, ಇವರ ಸಂಘರ್ಷದಲ್ಲಿ ಅಲ್ಲಿರ್ತಕ್ಕಂಥ ರೈತರಿದಾರ ದಿಕ್ಕಾಪಲ ಆಗೋಗ್ಬಿಟ್ಟಿದ್ದಾರೆ. ಅವರು 470 ದಿವಸದಿಂದ ಅಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ, ಅಲ್ಲಿ ಹರ್ತಾಳ ಮಾಡ್ತಾ ಇದ್ದಾರೆ. ಅಯ್ಯೋ ನಮ್ಮ ಭೂಮಿ ಮುಟ್ಟಬೇಡಪ್ಪ ಅಂತ ಹೆಣ್ಮಕ್ಳು ಗೋ ಅಂತ ಅಳ್ತಾ ಇದ್ದಾರೆ ಅವರು. ಆಮೇಲೆ ಅವ್ರು ಏನು ನನಗೆ ಗೊತ್ತಿರೋ ಹಾಗೆ 10 ಎಕರೆ 20 ಎಕರೆ 50 ಎಕರೆ ಇರುವಂಥವ್ರು ಬಡವರು ಅಲ್ಲ, ಅವರು ಗುಂಟೆಗಳು ಸರ್. ಅವರೆಲ್ಲ 10 ಗುಂಟೆ 20 ಗುಂಟೆ 30 ಗುಂಟೆ ಇರ್ತಕ್ಕಂಥದ್ದು ಅದು.
ಸೊ ಅಂತ ಬಹಳ ಸಣ್ಣ ಬಹಳ ಸಣ್ಣ ಹಿಡುವಳಿದಾರರು ಅವರು ತಮ್ಮ ಬದುಕಿಗೆ ಆಧಾರವನ್ನ ಕಳೆದುಕೊಂಡ್ರೆ ಅನಾಥರಾಗ್ತಾರೆ. ಏನೋ ಕೊಡ್ಬೋದು, ಒಂದು 10 ಗುಂಟೆಗೆ ಎಷ್ಟು ಸರ್ ಬರುತ್ತೆ? 1 ಎಕರೆಗೆ ನೀವು 2 ಕೋಟಿ ಅಂತ ಇಟ್ಕೊಳ್ಳಿ, ನೀವು 10 ಗುಂಟೆ ಎಷ್ಟು ಬರುತ್ತೆ? ಅದು ಎಷ್ಟು ದಿನ ಅವ್ರಿಗೆ ಉಳಿಯುತ್ತೆ? ಅವ್ರು ಉಳಿಸ್ಕೋತಾರೆ ಎಷ್ಟು ದಿವಸ? ಅದ್ರ ಮೇಲೆ ಪೈಪೋಟಿ ಎಷ್ಟು? 4 ಭಾಗ, ಕಾಲ್ ಭಾಗ, 1 ಎಕರೆ, ಕಾಲು ಭಾಗ. ಆಮೇಲೆ ಅಲ್ಲಿರ್ತಕ್ಕಂಥ ಕುಟುಂಬದ ಸಮಸ್ಯೆಗಳೇನು? ಅಕ್ಕ ತಂಗಿ ಎಲ್ಲರೂ ಬರ್ತಾರೆ. ದೇವನಹಳ್ಳಿ ಆಯ್ತಲ್ವಾ, ಎಷ್ಟೊಂದು ಕುಟುಂಬಗಳು ಒಡೆದೋಯ್ತಲ್ವಾ? ಸೊ ಆ ರೀತಿ ಆಗುತ್ತೆ. ದುಡ್ಡು ಯಾವುದು ಜೊತೆಗೆ ಬರೋದಿಲ್ಲ. ಅಥವಾ ಕೋಟಿ ಅನ್ನುವ ಶಬ್ದ ರೈತರಿಗೂ ಕೂಡ ಎಲ್ಲಾದ್ರೂ ಆಸೆ ಆಗ್ಬೋದಾ, ಆಕರ್ಷಣೆ ಆಗ್ಬಹುದಾ? ಖಂಡಿತ ಇಲ್ಲ ಸರ್. ಕುಟುಂಬದ ಒಳಗಡೆಗೆ ಒಬ್ರಿಬ್ರು ಆಕರ್ಷಣೆ ಆದ್ರೆ ಇನ್ನೊಂದಿಬ್ರು ತಕರಾರು. ಒಂದ್ ನಿಮಿಷ ಸರ್, ಯಾಕೆ ಅಂತಂದ್ರೆ ಹೌದಪ್ಪ ನೀನೇನೋ ದುಡ್ಡು ತಗೊಂಡು ಮಜಾ ಮಾಡ್ತೀಯಾ, ಆಮೇಲೆ ಮುಂದಿನ ಗತಿ ನಾಳೆ ಊಟಕ್ಕೆ ಏನ್ ಗತಿ? ಇವೆಲ್ಲವೂ ಪ್ರಶ್ನೆಗಳು ಬರ್ತವೆ. ರೈತರ ಸಮಸ್ಯೆ ಮೊದಲಾಗಿಲ್ಲ ಸರ್. ಈಗ 10 ಎಕರೆ 20 ಎಕರೆ 50 ಎಕರೆ ಇದ್ದವ್ರು ಹೆಣ್ಣು ಕೊಡಕ್ ರೆಡಿ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತು, ನಮ್ಗೆ ನಿಮ್ಮ ಯೋಗ್ಯತೆ ಅಂತ ಅಂತಾರೆ ಜನರೆಲ್ಲರೂ ಸಹಿತ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಎಲ್ಲೇ ಆಗಲಿ ರೈತರ ಬದುಕಿಗೆ ಬೆನ್ನೆಲುಬಾಗಿರತಕ್ಕಂಥ ಜಮೀನನ್ನ ಯಾರು ಕಿತ್ಕೋಬಾರದು. ಅದನ್ನು ನೀವು ತೆಗೆದುಕೊಳ್ಬೇಕು ಅಂತಂದ್ರೆ, ನಾನು ಬೀಳ್ಭೂಮಿ ಇದೆ, ಬಂಜಾರ ಭೂಮಿ ಇದೆ, ಆಮೇಲೆ ಗೋಮಾಳ ಇದೆ, ಗುಡ್ಡ ಇದೆ, ಬೆಟ್ಟ ಇದೆ, ಹೋಗಿ ಅದನ್ನು ನುಂಗ್ಕೊಂಡು ತಿನ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ರೈತರ ಹೊಟ್ಟೆ ಮೇಲೆ ಒಡೆದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಗಳನ್ನು ಹಾಕಿಕೊಳ್ಳಕೂಡದು, ಹಾಕಬಾರದು ಅನ್ನೋದು ನನ್ನ ಅತ್ಯಂತ ನಿಖರವಾದಂಥ ವಿರೋಧ. ಗಾಟ್ ಇಟ್. ಥ್ಯಾಂಕ್ ಯು ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್ ಶಶಿಕಾಂತ್ ಅವರೇ.